ನಿಮ್ಮೆಲ್ಲರ ಉತ್ಸವ ಈ ಕನ್ನಡ ರಾಜ್ಯೋತ್ಸವ. ವೆಲ್ಕಮ್ ಅಗೈನ್. ಸೊ ಒನ್ ಅಂಡ್ ಆಲ್ ಫಾರ್ ದಿಸ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಸ್. ಸೊ ಹೇಗಿತ್ತು ಊಟ? ಅಬ್ಬಾ ಭಾಳ ವೆರೈಟೀಸ್ ಇತ್ತು ರೀ. ಸಿಕ್ಕಾಬಟ್ಟ ಸುಸ್ತಾಗಿ ಹೋಗಿತ್ತು. ಏನ್ರಿ ವಾಸುಕಿ ಅವರೇ, ಇವತ್ತು ಕೋಲ್ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಕೋಲ್ ಅಂದ ತಕ್ಷಣ ಒಂದು ಜೋಕ್ ನೆನಪಾಯ್ತು ಕೇಳ್ರಿ. ಗುಂಡ ಮತ್ತೆ ಪುಂಡ ಇಬ್ರು ಬಹಳ ಫ್ರೆಂಡ್ಸು. ಒಂದಿನ ಜೋರಾಗಿ ಕಿತ್ತಾಡಿದ್ರು ಇಬ್ರು. ಗುಂಡ ಹೇಳ್ದ, ಏ ಪುಂಡ, ಮುಂದಿನ ಜನ್ಮದಲ್ಲಿ ನಾಯಿ ಆಗ್ಹುಟ್ಟು ಅಂದ. ಅದಕ್ಕೆ ಪುಂಡ ಹೇಳ್ದ, ಆಯ್ತು ನಾನು ನಾಯಿ ಆಗ್ತೀನಿ, ನೀನ್ ಲೈಟ್ ಕಂಬ ಆಗ್ಹುಟ್ಟು ನೋಡ್ಕೊಳ್ತೇನೆ ನಿನ್ನ ಅಂದ. ನಗ್ಬೇಕೇನ್ರಿ ಇದಕ್ಕೆ? ನಗ್ಬೇಕಾ ಸರ್? ಇನ್ನೊಂದ್ಸರಿ ನೋಡಿ, ಎಂಜಾಯ್ ಮಾಡ್ತಿದ್ದಾರೆ ಜನ. ಓಕೆ. ಸೊ ನಗು ಎಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡು ನಗ್ನಗ್ತಾ ಬಾಳೋಣ ಅನ್ನೋಕ್ಕೆ ನಮ್ಮ DVG ಅವರ ಕಗ್ಗದ ಲೈನ್ಗಳಿದೆ, ಸಾಲುಗಳಿದೆ. ನಗು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಗುತ್ತಾ ನಗುತ್ತಾ ಬಾಳುವ, ಹೀಗೆ ಇರುವ ಅಂತೂ ಹೇಳಿದ್ದಾರೆ DVG ಅವರು. ಎಂತ ಮಾತು. ಓಕೆ, ಬಟ್ ನೀವು ಕೋಲ್ ಏನಕ್ಕೆ ತಂದಿದ್ದೀರಾ ಅನ್ನೋದನ್ನ ಹೇಳೇ ಇಲ್ವಲ್ಲ. ಇದು ನೆಕ್ಸ್ಟ್ ಕೋಲಾಟ ಇದೆ ಅಲ್ವಾ? ನೀವು ಮಾಡ್ತಾ ಇದ್ದೀರಾ ಕೋಲಾಟದಲ್ಲಿ? ನಾನಲ್ಲ ಅಪ್ಪ, ಬರ್ತೀಯಾರೆ ಕೋಲಾಟ ಮಾಡಕ್ಕೆ? ಶಿಲ್ಪಾ ಮತ್ತು ತಂಡದವರಿಂದ ಕೋಲಾಟ. ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಕೆ, ಪ್ಯಾರ್ಗೆ ಆಗ್ಬಿಟ್ಟೈತೆ. ನಿಮ್ಗೆ ಹೆಂಗರಿ ಅನ್ಸ್ತಿದೆ ವಾಸುಕಿ ಅವರೇ? ನಮ್ದುಕೆ ಡಾನ್ಸ್ಗೆ ಮಾಡ್ಬೇಕಾಗೈತೆ, ನಮ್ದುಕೆ ಅಯ್ಯಯ್ಯೋ ಜೋಕು ಹೇಳ್ಬೇಕಾಗೈತೆ. ಓ ಜೋಕು, ಒಂದ್ ಲಾಸ್ಟ್ ಜೋಕ್ ಹೇಳ್ಬಿಡ್ಲಾ? ಓಕೆ, ಒಂದು ಚಿಕ್ಕ ಜೋಕ್ ಇದೆ, ರಿಚರ್ಡ್ ಲೂಯಿಸ್ ಅವ್ರದ್ದು. ಅದು 18 ಹುಡುಗಿ ಒಂದು ಫುಟ್ಬಾಲ್ ತರ ಅಂತ, ತುಂಬಾ ಜನ ಕೇಳಿರ್ತೀರಾ, ಸೊ ರಿಪೀಟ್ ಆದ್ರೂ ಬೇಜಾರು ಮಾಡ್ಕೋಬೇಡಿ. ಒಂದು 18 ಹುಡುಗಿ ಫುಟ್ಬಾಲ್ ಅಲ್ಲಿ ಒಂದು ಚಿಕ್ಕ ಫುಟ್ಬಾಲ್ ತರ ಅಂತ 22 ಜನ ಬಿದ್ದಿರ್ತಾರಂತ ಹಿಂದ್ಗಡೆ. 28 ಆಗೋದ್ರೆ ಕ್ರಿಕೆಟ್ ಬಾಲ್ ತರ ಅಂತ, ಒಂದ್ ಬಾಲ್ 11 ಜನ ಅಂತ. ಇನ್ನು 30 ಆಗೋದ್ರೆ TD ತರ, ನನಗ್ ಬೇಡ ನಿನಗ್ ಬೇಡ ಅಂತ ಹೇಳ್ತಿರ್ತಾರಂತೆ. ಸೊ ಹುಡುಗಿರ್ ಕಾಲಲ್ಲಿ ಜಾಸ್ತಿ ಆಯ್ತ್ರಿ. ನಿಮ್ ಹುಡುಗರ ಕತೆ ಏನು 32 ಆಯ್ತು ಅಂದ್ರೆ ಹುಡುಗರೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಹೇಳಿದ್ರೆ. ಮೆಲ್ಲಿಗೆ ಹೇಳ್ತೀನಿ ಕೇಳಿ, ಹುಡುಗರು ಗಾಲ್ಸ್ ತರ ಅಂತ, ನೀನೇ ಬಾಲ್ ಇಟ್ಕೋ, ಪಟ್ ಅಂತ ಹೊಡ್ಕೋ, ಎತ್ಕೊಂಡ್ ಬಾ, ಇಟ್ಕೋ, ಮತ್ತೆ ನೀವೇ ಹೊಡ್ಕೋ ಅಂತ. ಕೊನೆಗಾದ್ರೂ ಒಪ್ಕೊಂಡ್ರಲ್ಲ. ಜೋಕ್ ಪ್ಲೀಸ್, ಚಪ್ಪಾಳೆ. ಓಕೆ, ಮುಂದೆ ಇನ್ನು ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿ ಯಾವ, ಮುಂಜಾನೆ 4 ಗಂಟೆಗೆ ಬರ್ತೀನಂದಾವ, ಅವ್ರ ಜೋಡಿ ಹೆಗ್ಡೆ ಅಕ್ಕವ್ರು ಕರ್ಕೊಂಡ್ ಬರ್ತೀನಂದಾವ, ಎಲ್ಲೂ ಹೋಗ್ಯಾನ ಸುಡ್ಗಾಡ್ಗವ. ಯಾರನ್ರಿ ಕರಿತಾ ಇದ್ದೀರಾ? ರೀ ಹೆಗ್ಡೆ ಅಂದ ತಕ್ಷಣ ನಾನ್ ಬಂದೆ ಕಣ್ರಿ. ಮುಂದಕ್ಕೇನು ತಿಳಿಲಿಲ್ಲ ನನ್ಗೇನ್ ಹೇಳಿದ್ರಿ ಅಂತ. ಏನ್ರಿ ಏನು ಎಲ್ದೋಗೇನ ಎಲ್ಲೋಗೇನ ಅಂತೀರಿ? ಮುಂಜಾನಿಂದ ಮೈಕ್ ಕೊಟ್ಟಾರ ಪುಕಟ, ವಟ 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 ವಟ. ಅವನು ಕಟ್ಟಿಗೆ ಬಾಯಿ ಆಗಿದ್ರೆ ಒಡ್ ಚಿಪ್ಪಾಡಿ ಆಗೋದು. ಏನ್ರಿ ಶಾಲಿನಿ ಅವರೇ, ಇಬ್ರು ಸೇರಿ ಧಾರವಾಡ ಭಾಷೆಯಲ್ಲಿ ಕುಯ್ತಾ ಇದಾರೆ. ನಿಮ್ಗೆ ಮಾತಾಡಕ್ ಬರುತ್ತಾ ಧಾರವಾಡದಲ್ಲಿ ಭಾಷೆಯಲ್ಲಿ? ನಾನು ನೋಡ್ತಾನೆ ಇದ್ದೀನಿ, ಇವ್ರ ಭಾಷೆ ನನಗೆ ಏನು ಅರ್ಥ ಆಗ್ತಿಲ್ಲ. ಅಲ್ಲ, ನನಗ್ ಒಂದು ಮಾತು ಹೇಳಿ, ನಿಮ್ ಭಾಷೆನಲ್ಲಿ ಇಳಿಲಿಕ್ ಹತ್ಯಾನ, ಕೂರ್ಲಿಕ್ ಹತ್ಯಾನ, ಇಳಿಲಿಕ್ ಹತ್ಯಾನ ಅಂತೆಲ್ಲ ಹೇಳ್ತಿರಲ್ಲ, ಏನ್ರಿ ಅದರ್ಥ? ಇಳಿಯೋದಕ್ಕೆ ಹತ್ತರಿ ಯಾಕ್ರಿ ಹತ್ಬೇಕು ಅವರು? ಕೂರ್ಲಿಕ್ ಹತ್ತರಿ ಎಲ್ಲಿ ಹತ್ಬೇಕಿಲ್? ಮರ ಇದೆಯಾ? ಹತ್ತೋರ್ಸಿ. ಹಂಗೇರಿಪ್ಪ, ನಮ್ಮಲ್ಲಿ ಎಲ್ಲ ಹತ್ತಾರೆ. ಎಲ್ಲ ಹತ್ತಾರೆ? ಎಲ್ಲ ಕಡೆ ಹತ್ತಾರಿ. ಸರಿ, ನಾ ಒಂದ್ ಸೆಂಟೆನ್ಸ್ ಹೇಳ್ತೀನಿ, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ. ಅವನು ಇಳಿಲಿಕ್ ಹತ್ಯಾನ. ಹಿ ಈಸ್ ಕ್ಲೈಂಬಿಂಗ್ ಡೌನ್ ಅಪ್. ರಂಗ ಕೂರ್ಲಿಕ್ ಹತ್ಯಾನ. ರಂಗ ಈಸ್ ಸಿಟ್ಟಿಂಗ್ ಡೌನ್ ಅಪ್. ಏನಪ್ಪಾ ಇದು ನಿಂದ? ಅಲ್ಲಿ ನೋಡ, ಮಂದಿ ನಗ್ಲಿಗತ್ತಾರ ನೋಡೋ. ಯಾನ್ರಿ ಹುಡುಕ್ತಿದ್ದೀರಾ? ನಮ್ ಮನಿ ಬಾಜುಕ್ ಮಂದಿ ಇದ್ಲಿರಿಪ್ಪ. ಶಿ ಲೆಫ್ಟ್ ಮೀ ಇನ್ 7th ಸ್ಟ್ಯಾಂಡರ್ಡ್, ಸೇಡ್ ಐ ಲವ್ ಯು ಅಂಡ್ ನೆವರ್ ಸೀನ್ ಲೇಟರ್. ಓ ಮೈ ಗಾಡ್. ನಿಮ್ ಕಡೆ ಮಂದಿ ಅಂದ್ರೆ? ನಮ್ ಮಂದಾಕಿನಿರಿ ಮಂದಿ 7th ಸ್ಟ್ಯಾಂಡರ್ಡ್. ಮಂದಾಕಿನಿಗ್ ಮಂದಿ ಅಂತಾರ? ಹೌದಾ? ಭಾಗ್ಯಶ್ರೀಗೆ? ಭಾಗಿ 8th ಸ್ಟ್ಯಾಂಡರ್ಡ್. ಪದ್ಮಶ್ರೀಗೆ? ಪದ್ಯ 9th ಸ್ಟ್ಯಾಂಡರ್ಡ್. ಮಂಗೇಶಂಗೆ? ಮಂಗ ಸ್ಟ್ಯಾಂಡರ್ಡ್ ಇಲ್ಲ? ಸ್ಟ್ಯಾಂಡರ್ಡ್ ಇಲ್ರಿ. ಅವ್ರ ಲಿಸ್ಟ್ ನಾಗ ಬರೀ ಹುಡುಗಿರ ಹೆಸರೇ ಇದೆ ಬಿಡ್ರಿ ಶಾಲಿನಿ ಅವ್ರ. ವಾಸುಕಿ ಅವ್ರಿಗೆ ಏನಂತ ಕರಿತೀರಿ? ಇರಪ್ಪ, ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಯಾರಿಗೆ ಬಂದ್ ಹೆಂಗೆ ಹೆಸರು ಚೇಂಜ್ ಮಾಡ್ಬಿಡ್ತೀಯ ನೀನ? ಏನ್ ತಿಳ್ಕೊಂಡಿದ್ಯಾ? ಸುಮ್ಕೊಡ್ರಿ, ನಿಮ್ಗೆ ಜಗಳ ಆಡ್ಲಿಕ್ಕೆ ಬರಂಗಿಲ್ಲ. ನಮ್ ಕಡೆ ನೋಡ್ರಿಲ್ಲ, ಯಾಕ್ಲೇ ನೀನ್ ನಾವು ಬಾ ಹೇಳಿಲ್ಲ. ಭಾಷೆ ನಾವು ಬೈಯೋದ್ ಬರುತ್ತೆ, ತೋರ್ಸ್ರಿ ವಾಸುಕಿ ಅವ್ರೆ. ಈ ನನಗೇನ್ ಧಾರವಾಡ ಭಾಷೆ ಬರುದಿಲ್ಲ ಅನ್ಕೊಂಡಿಯೇನ? ನಾನು ಹಂಗಪ್ಪ, ಆದ್ರೆ ಈಗ ಬೆಂಗಳೂರಿಗೆ ಬಂದ್ ಸ್ವಲ್ಪ ದಿನ ಆತ ಅಷ್ಟೇ. ಬ್ಯಾಡ್ ಬಿಡಿ, ಈಗ ನೋಡಿ ಬೆಂಗಳೂರವ್ರು ಹೆಂಗ್ ಮಾಡ್ತಾರ ನೋಡೋಣ ಅಂತ.
ಏನಮ್ಮ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ಬಾರಮ್ಮ, ನೀನೇನು ಗೂಬೆ ನನ್ನ ಮಗ, ಬಾರಮ್ಮ ಕೆಳಗಡೆ, ನೀನು ಇಲ್ಲಿ ನೋಡ್ಕೊಳ್ಳೋಣ, ಬಾರಮ್ಮ ನೀನು ಕೆಳಗಡೆ. ನೀನ ಗ್ರೇಡ ತಿಳ್ಕೊಂಡ್ಬಿಟ್ಟಿದ್ಯಾ, ಬಾರಮ್ಮ ನೀನು. ನಿಮ್ ಧಾರವಾಡ ಶೈಲಿನಲ್ಲಿ ಒಂದೇ ತರ, ನಮ್ ಮಂಗಳೂರು ಶೈಲಿ ತೋರಿಸ್ರಿ. ಓ, ಮಂಗಳೂರು ಶೈಲಿ ಇನ್ನೂ ಮಜಾ ಇರತ್ತೆ ನೋಡಿ. ಎಂತ ಮಾರ, ಚೆನ್ನಾಗಿ ಬೈದು ಬಿಟ್ಟು ಮಾರ ಅವನಿಗೆ. ಎಂತದ್ದು ಬೈದ ನೀನು, ಚೆನ್ನಾಗಿ ಜಾಡಿಸಿ ಬಿಟ್ಟು ಮಾರ ಅವನಿಗೆ. ಏನು ಜಾಡಿಸಿ ಮಾರ, ಚೆನ್ನಾಗಿ ಬೈದು ಬಿಟ್ಟೆ. ಇನ್ನೊಂದ್ಸಲಿ ಬರ್ಲಿಕ್ಕಿಲ್ಲ ಅವ. ಏನಂತ ಬೈದ ಮಾರ ನೀನು, ನಿನಗೆ ಮಂಡೆ ಇಲ್ಲ ಅಂತ ಬೈದೆ. ಓಕೆ, ಇವ್ರಿಬ್ರು ಬಿಟ್ರೆ ಹಿಂಗೆ ಜಗಳ ಶುರು ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ತಗೊಳಪ್ಪ ಮೈಕು, ಈ ಟೊಪ್ಪಿಗೆ ಕೊಡು. ಇದು ಇಸ್ಕೋರಿ, ಟಬ್ಗೆ ಇಸ್ಕೋಂಗಲ್ಲ. ವಾಸಿಕೆ ಅವರೇ, ಸಮಯ ಕಮ್ಮಿ ಇರೋದ್ರಿಂದ ನಾವು ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗೋಣ. ನೋಡ್ರಿ ಶಾಲಿನಿ ಅವ್ರ, ನಾ ಭಾಳ ಮಾತಾಡಂಗಲ್ಲ. ನೋಡ್ರಿ, ಚಾ ಟೈಮ್ ಆಗ್ಯದ, 5 ಆಗ್ಯದ, ಚಾ ಟೈಮ್ ಆಗ್ಯದ. ಮಸ್ತ್ ಈಗ ಆಡಿಯನ್ಸ್ ಎಲ್ಲ ಸುಮ್ಮನೆ ಕೂತಾರ, ಸಿಕ್ಕಾಪಟ್ಟಿ ನೋಡ್ಬಿಟ್ಟಾರ ಪ್ರೋಗ್ರಾಮ್ಸ್. ಹೌದು, ಈಗ ಏನ್ ಮಾಡ್ರಿ, ಒಂದ್ ಮಸ್ತ್ ಕಡ 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 ಪ್ರೋಗ್ರಾಮ್ ಆಗ್ಬಿಡ್ರಿ. ಒಂದ್ ನಿಮಿಷ, ಒಂದ್ ಹಾಡ್ ಹೇಳ್ತೀನಿ ಕೇಳಿ. ಹೇಳ್ರಿ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ಯಾಕ್ರಿ ಶಾಲಿನಿ ಅವ್ರ ಶರ್ತ್ ಕಟ್ಲಿತ್ರಿ ನನ್ ಜೊತೆ, ಬಾಜಿ ಕಟ್ಲಿತ್ರಿ? ತಡೀರಿ, ನಾನ್ ನಿಮ್ಮ ಹತ್ರ ಯಾವ ಬಾಜಿ ಕಟ್ತಿಲ್ಲ. ಈಗ ಹೇಳ್ತಿರೋದೇನಂದ್ರೆ, ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಒಂದು ನೃತ್ಯ. ಅದ್ರಲ್ಲಿ ನಮ್ಮ ಶ್ವೇತಾ ಮತ್ತೆ ಕಾರ್ತಿಕ್ ಅನ್ನೋರು ಒಂದ್ ಶರತ್ ಕಟ್ಟಾರ, ಬಾಜಿ ಕಟ್ಟಾರ. ಏನಂತ ನೋಡೋಣ. ಕರೆಸ್ರಿ ಶ್ವೇತಾ ಅವ್ರು, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್, ಶ್ವೇತಾ ಅಂಡ್ ಕಾರ್ತಿಕ್. ಶಾಲಿನಿ ಅವ್ರ, ಹೇಳಿ ಹೇಳಿ. ಈ ಸಾಂಗ್, ಈ ಡ್ಯಾನ್ಸ್ ನೋಡಿ ನನಗೆ ಒಂದ್ ಸಾಂಗ್ ಅರ್ಜೆಂಟ್ ಆಗಿ ಉಕ್ಕಿ ಬರ್ಲಿಕ್ಕತ್ತದ್ರಿ. ಹೌದೇನ್ರಿ? ಹೇಳಿ ಮತ್ತೆ. ನೋಡ್ರಿ ಹೆಂಗ ಆಡ್ತೀನಿ. ನಿಲ್ಸಿ ನಿಲ್ಸಿ ಪ್ಲೀಸ್. ಯಾಕ್ರಿ? ಹಾಡ್ ಕೇಳಿ ಮಂದಿ ಎಲ್ಲ ಓಡೋಗ್ತಾರ್ರಿ. ಯಾವ ಮಂದಿರಿ? ನಿಮ್ ಮಂದಿ ಅಲ್ರಿ, ಸೇರಿರೋ ಮಂದಿ. ಆ ಮಂದಿ ಬಿಡ್ರಿ. ಅಲ್ಲ, ಒಂದ್ ನಿಮಿಷ. ಹಾಡ್ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಜನ ಕೇಳಿ ತನ್ಮಯರಾಗ್ಬೇಕ್ರಿ. ಯಾರೋ ತನ್ಮಯ ಅಂದಿಲ್ರಿ, ಯಾರ್ರಿ? ತನ್ಮಯ್ ನಮ್ಮವರೇ ರೀ. ಓ, ಈಗ ಹಂಗ? ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ತನ್ಮಯ್ ಅವರಿಂದ ಒಂದು ಕ್ಲಾಸಿಕಲ್ ಪ್ಲೀಸ್ ವೆಲ್ಕಮ್ ತನ್ಮಯ್ ಆನ್ ಸ್ಟೇಜ್. ಥ್ಯಾಂಕ್ ಯು. ಸ್ವಲ್ಪ ಅವ್ರಿಗೆ ಹಾಕ್ನಲ್ರಿ ಚಲೋ. ನೀವೇ ಮೆಚ್ಕೋಬೇಕ್ರಿ. ಹಂಗ್ಯಾಗಂತೀರಿ, ಮನ್ಗಂಡ್ ಹಾಡ್ತಾನ ಅವ್ರಗತ್ತೇನೆ. ಬೇಕಂದ್ರೆ ನೋಡ್ರಿ, ನೀವು ನಂಗೆ ಚಾಲೆಂಜ್ ಮಾಡ್ತೀರಿ. ಸದ್ಯ 5 ನಿಮಿಷ ಅವ್ರ ಕಡೆ ಕಲ್ಕೊಂಡ್ಬಿಡ್ತೀನಿ. ತನ್ಮಯ್ ಅವ್ರೆ, ಸಾಂಗ್ ಕಲಿಸ್ಬರ್ರಿ. ಆಮೇಲೆ ಹೋಗಿವಂತೆ, ಬನ್ನಿ. ಓಕೆ ಓಕೆ, ಹೋಗ್ಲಿ ಬಿಡ್ರಿ. ಶಾಲಿನಿ ಅವ್ರ, ಮುಂದಿನ ಕಾರ್ಯಕ್ರಮ ಏನ್ರಿ? ಮುಂದಿನ ಕಾರ್ಯಕ್ರಮಕ್ಕೆ ಮುಂಚೆ ನಿಮ್ಗೊಂದು ಕ್ವೆಶ್ಚನ್ ಕೇಳ್ತೀನಿ. ಹೋಗಿರಿ 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 ಹೋಗಿರಿ. ರಬ್ಬರ್ ಎಳೆದ್ರೆ ಉದ್ದ ಆಗತ್ತೆ, ಹೌದು. ಪೇಪರ್ ಹರಿದ್ರೆ ತುಂಡ ಆಗತ್ತೆ, ಹೌದು. ಎಳೆದಷ್ಟು ಗಿಡ್ಡ ಆಗೋಂತ ವಸ್ತು ಯಾವ್ದು ಗೊತ್ತಾ? ಎಳೆದಷ್ಟು ಗಿಡ್ಡ ಆಗುದ? ನೋಡ್ರಿ, ನಮ್ಮಪ್ಪ 1ನೇ ತಾಯ್ದಾಗ ನಂಗೆ ಚೊಣ್ಣ ಕೊಡ್ಸಿದ. 3ನೇ ತಾದ ಕೂಡಲೇ ಚೊಣ್ಣ ಗಿಡ್ಡ ಬಿಡ್ತಾವ. ಎಳದೇ ಎಳದ ಪೈಜಾಮ ಆಗ್ಬಿಡ್ತಾವ ಅವ್ನು. ಹಿಂಗಾಗಿ ನನ್ಗೆ ಗೊತ್ತಿಲ್ರಿ ಯಾವ್ದ್ರಿ. ನಿಮ್ ತಲೆಗ್ ಬರಲ್ಲ, ಉತ್ತರ ಹೇಳ. ಹೇಳ್ರಿ ನೋಡೋಣ. ಬೀಡಿ. ಇವೇನ್ ಚುಟ? ಬೀಡಿ. ಹಂಗ ಹೋಗ್ಲಿ ಬಿಡ್ರಿ. ನಿಮ್ ಬಾಯಾಗ ಬೀಡಿ ಬಂತೀಗ? ನಮ್ ಮುಂದಿನ ಕಾರ್ಯಕ್ರಮ ಅದೇ ಕಣ್ರಿ, ಬೀಡಿ ಕಾರ್ಯಕ್ರಮ. ಬೀಡಿ ನಾಟಕ. ನಿಮ್ ತಲೆ ಬೀಡಿ ಅಲ್ರಿ, ಅದು ಬೀದಿ ನಾಟಕ, ಸ್ಟ್ರೀಟ್ ಡ್ರಾಮಾ. ಓ, ಸ್ಟ್ರೀಟ್, ಯು ಮೀನ್ MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್. ತಗೋರಪ್ಪ, ಹೆಣ್ಮಕ್ಳದ್ದು ಯಾವಾಗಲೂ ಇದೆ. MG ರೋಡ್, ಬ್ರಿಗೇಡ್ ರೋಡ್, ಶಾಪಿಂಗ್ ಮಾಲ್, ಬರೀ ಇದೆ. ಸ್ಟ್ರೀಟ್ ಡ್ರಾಮಾ, ಬೀದಿ ನಾಟಕ ಅಂದ್ರೆ ಗುಂಪು ಮಾಡ್ಕೊಂಡು ಹಳ್ಳಿ ಹೋಗಿ, ಬೀದಿ ಹೋಗಿ ಇಂಟರ್ನ್ಯಾಷನಲ್ ಥಾಟ್ಸ್ ಸಿಂಪಲ್ ಆಗಿ ಹೇಳ್ಬಿಡ್ಬೇಕ್ರಿ. ಫುಲ್ ಸಿಂಪಲ್ ಆಗಿ ಹೇಳ್ಬಿಡ್ಬೇಕು. ಆಮೇಲೆ ನೋಡ್ರಿ, ಅಲ್ಲಿ ಆಕ್ಟಿಂಗು ನಮ್ದೆ, ಸಾಂಗು ನಮ್ದೆ, ಕಟ್ಟು ನಮ್ದೆ, ಮಂದಿ ಚಪ್ಪಾಳಿ ಹೊಡೆದ್ರೆ ಪ್ಯಾಕಪ್. ಹೆಂಗದ್ರಿ? ತುಂಬಾ ಚೆನ್ನಾಗಿದೆ. ಬೀದಿ ನಾಟಕ ಹೇಗಿದೆ ಅಂತ ನೋಡ್ಬಿಡೋಣ. ಓಕೆ, ಪ್ಲೀಸ್ ವೆಲ್ಕಮ್ ಮಂಜನ್ ಅಂಡ್ ಹಿಸ್ ಟೀಮ್ ಫಾರ್ ಸ್ಟ್ರೀಟ್ ಡ್ರಾಮಾ. ಎಲ್ಲಿ ಬದ್ರಿ ಅವ್ರೆ, ಯಾರನ್ನ ಹುಡುಕ್ತಿದ್ದೀರಾ? ಅದ್ಯಾರೋ ಕಾವೇರಿ ಅಂದ್ರಲ್ರಿ, ಅಲ್ಲಿ ನೋಡ್ಲಿಕ್ಕತ್ತಿದ್ದೆ. ಕಾವೇರಿ ನಮ್ ನದಿ ಕಣ್ರಿ, ಜೀವ ನದಿ ಕಾವೇರಿ. ಅಯ್ಯೋ, ನಾ ಬೇರೆ ತಗೊಂಡೆ ಬಿಡ್ರಿ. ಹುಡುಗಿರ್ದಾಯ್ತು ನಿಮ್ದು. ಶಾಲಿನಿ ಅವ್ರೆ, ಪ್ಲೀಸ್ ತಡಿಬೇಡ್ರಿ, ಇನ್ನೊಂದು ಅರ್ಜೆಂಟ್ ಹಾಡೋಕೆ ಬರ್ಲಿಕ್ಕತ್ತದ್ರಿ. ವಾದ್ರಿ ನೋಡ್ರಿ. ರಂಗ ವಿಠಲ ಎಲ್ಲಿ ದೂರಾದೆ, ರಂಗ ಏಕೆ ಮರೆಯಾದೆ. ವೇರಿಸಿ ರಂಗ ದೇವ್ರ? ಅಲ್ಲರಿ, ನಮ್ ರಂಗಮ್ಮ ಭೇಟಾಗಿದ್ದ. ಮಸ್ತ್ ಮಂದ್ಗಂಡ್ ಪ್ರೋಗ್ರಾಮ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರಪ್ಪ. ಅವ್ನ್ ಸಲ ವೇಟ್ ಮಾಡ್ಲಿಕತ್ತೀನ್ರಿ. ರಂಗ ಅವ್ರ ಯಾರು? ಬರ್ಮಾಡ್ಕೊಳ್ರಿ ನಮ್ ರಂಗನ. ಬಂದಾರ್ರಿ? ಎಲ್ಲ ಇದಾರಲ್ರಿ, ಬರ್ರಿ ರಂಗ ಅಂಡ್ ಟೀಮ್, ಬ್ರಿಂಗ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಅ ಡಾನ್ಸ್. ಯಾರಾದ್ರೂ ಮಲ್ಕೊಂಡಿದ್ರೆ ಅವರೆಲ್ಲ ಎದ್ದು ನಿಂತು ಸ್ಟ್ಯಾಂಡ್ಸ್ ಚೇಂಜ್ ಮಾಡಿದೆ. ಐ ಲೈಕ್ ಇಟ್. ಅದ್ಭುತವಾದ ನೃತ್ಯ. ಇದಾದ್ಮೇಲೆ ನಾನು ಮತ್ತೆ ಶಾಲಿನಿ ಅವ್ರ ಜೊತೆ ಕೋಸ್ಟ್ ಮಾಡ್ಬೇಕು. ಐ ಡೋಂಟ್ ಲೈಕ್ ಇಟ್. ಬರೀ ಕಾಪಿ ಡೈಲಾಗ್ ಆಗೋಯ್ತಲ್ರಿ ನಿಮ್ದು. ನೋಡ್ರಿ, ಇನ್ನೊಂದು ಒರಿಜಿನಲ್ ನೋಡಿದ್ನಿ, ಗೋಲ್ಡನ್ ಸ್ಟಾರ್.
ಶಾಲಿನಿ ಅವ್ರಿ ಬಿಟ್ಕೊಟ್ಬಿಟ್ಟೆ ಕಣ್ರಿ. ಈ ಜಾನಪದ, ಅದ್ರ ಚಂದ, ಅದ್ರ ಚಾರ, ಅದ್ರ ಸರಳತೆ, ಅದ್ರ ಗಮ್ಯತೆ, ಅದ್ರ ಸ್ಪಷ್ಟ ಧರ್ಮ, ಅದ್ರ ಮರ್ಮ, ಇದ್ರ ಎಲ್ಲಾದ್ರಿಂದ ದೂರ ಇರೋ ನಮ್ಮ ರಾಸ್ಕಲ್ ಕರ್ಮ ಬಿಟ್ಕೊಟ್ಬಿಟ್ಟೆ ಕಣ್ರಿ. ಇದೆಲ್ಲ ಸೇರಿಸ್ ನನ್ನ ತಲೆಯಾಗ ತೂಕಿ ಹಿಡಿದು ತುತ್ತೂರಿ ಬಾರಿಸಿದಂಗ ಆಗ್ಲಿಕ್ಕತ್ತದ್ರಿ. ಬಿಟ್ಕೊಟ್ಬಿಟ್ಟೆ. ನಾ ಏನ್ ಜಾಸ್ತಿ ಹೇಳಂಗಿಲ್ಲ. ಜಸ್ಟ್ ಟೆಲ್ ದೆಮ್ ವಾಟ್ ಈಸ್ ದ ಫೋಕ್ಲೋರ್ ಆಫ್ ಕರ್ನಾಟಕ ಅಂಡ್ ವಿಲ್ ಬ್ರಿಂಗ್ ದೆಮ್. ನಮ್ಮ ಜಾನಪದ ಕಲೆ ಅನ್ನೋದು ಕರ್ನಾಟಕದಲ್ಲಿ ಬೆರೆತು ಹೋಗಿದೆ. So in order, let's introduce. First coming, ವೀರಗಾಸೆ ವಾರಿಯರ್ಸ್ ಡ್ಯಾನ್ಸ್. ನೀ ಹೊರಟಿದ್ದಿ ಈಗ ಎಲ್ಲಿಗೆ? ಹಾಡು ಯಾಕ್ರಿ ಬಂತು ನೋಡ್ರಿ, ಕರ್ನಾಟಕ ರಾಜ್ಯೋತ್ಸವ ಯಾವ ಪರಿ ಪ್ರೋಗ್ರಾಮ್ ಮಾಡ್ಯಾರ. ಸಚ್ ಎ ಡೆಪ್ತ್ ಅಂಡ್ ವೆರೈಟಿ. ಮಲ್ಲಿ ಹೂವಿನ ವಾಸನೆ ಬಿಟ್ಟಂಗ ಆಗ್ಯದ. ಮಂದಿ ಮನಸ್ಸೆಲ್ಲ ಇಲ್ಲವ. ಬಾಡಿ ಅಷ್ಟೇ ಮನಿಗೆ ಹೋಗ್ಬೇಕಂತ ವಿಚಾರ ಮಾಡ್ತಿರ್ಬೋದು. ಆ ಮಾತು ಬೇರೆ. ಒಂದ್ ನಿಮಿಷ, ಆ ಮಂದಿ ಲೋ ಮಾರ 7th ಸ್ಟ್ಯಾಂಡರ್ಡ್ ಅಲ್ಲ ಈ ಮಂದಿ. ಕರ್ನಾಟಕ ರಾಜ್ಯೋತ್ಸವ ಅಂದ ತಕ್ಷಣ ಒಂದು ವಿಶೇಷ ನೆನಪಿಗೆ ಬರ್ಬೇಕು. ಬರೀ ಕರ್ನಾಟಕ ರಾಜ್ಯೋತ್ಸವ ಅಲ್ಲ, ಯಾಕೆ ನಮ್ಮ ಗಣೇಶ ಚತುರ್ಥಿ ಆಗಿರ್ಲಿ, ಅಣ್ಣಮನೋತ್ಸವ ಆಗಿರ್ಲಿ, ಒಂದು ಮುಖ್ಯವಾದ ಈ ಸಂಜೆ ಅಂಶ ಅಂದ್ರೆ ಏನ್ ಗೊತ್ತಾ? ಆರ್ಕೆಸ್ಟ್ರಾ. ನಮ್ಮ ಆರ್ಕೆಸ್ಟ್ರಾ, ನಮ್ಮ ತರಂಗ. ಅದಿಲ್ಲದೆ ಹೇಗೆ ನಮ್ಮ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಹೇಳಿ? Sorry, this might take some 5 minutes to set up. Please watch some videos that will be played. These videos are from iSiri, the photography competition that has been conducted. Stay tuned, you will have more fun. ಎಲ್ಲೂ ಹೋಗ್ಬೇಡಿ, ನಿಮ್ಮ ಸೀಟಲ್ಲೇ ಕೂತಿರಿ. Because this